ಏನ್ ಬಿಟ್ಟಯ್ಯ, ನಾನೇ ಮಟನ್ ಕಳಿಸ್ತೀನಿ ಅಂತ ಹೇಳಿದ್ನಲ್ಲ, ನೀನಾಗ್ಲೇ ಮರಿ ಹೊಡೆಯಕ್ಕೆ ಮಚ್ಚಿಡ್ಕೊಂಡು ರೆಡಿ ಆಗಿದ್ಯಾ? ಇರ್ಲಿ ಬಿಡೋಣ, ಹೆಂಗ ಇವನ ಹತ್ರ ಒಳ್ಳೆ ಮರಿ ಇದೆ, ಹೊಡೆದು ಹಬ್ಬ ಮಾಡ್ಬಿಡೋಣ. ಹಂಗಂತೀಯ? ಆಯ್ತು ಬೇಟಯ್ಯ, ನನ್ ಸೇವೆಗೆ ಇಷ್ಟೊಂದು ಮಾಡ್ತೀಯ ಅಂದ್ರೆ ನಾನ್ ಬೇಡ ಅಂತೀನ? ಹಂಗೆ ಮಾಂಸದ ಜೊತೆಗೆ ಎಣ್ಣೆನೂ ರೆಡಿ ಮಾಡ್ಬಿಡು. ಇಬ್ರು ಪೂರ್ತಿ ನಶೆಯಲ್ಲಿ ಎಂಜಾಯ್ ಮಾಡೋಣ. ಏಯ್ ರುದ್ರ, ನಾನಿಲ್ದಿರೋ ಸಮಯದಲ್ಲಿ ಮನೆಗೆ ಬಂದು ಹೆಣ್ಮಕ್ಳ ಮುಂದೆ ಪೌರುಷ ತೋರ್ಸೋದಲ್ಲ. ನೀನ್ ಗಂಡ್ಸಾಗಿದ್ರೆ ನನ್ ಮುಂದೆ ತೋರ್ಸೋ. ನನ್ನ ಕುಟುಂಬದ ತಂಟೆಗೇನಾದ್ರೂ ಬಂದ್ರೆ ದುರ್ಗಮ್ಮನಿಗೆ ಬಲಿಯಾಗೋಯ್ತೀಯಾ? ನೋಡ್ರ ಅಣ್ಣನ್ ಡೈಲಾಗ್ನ. ಏ ಬೆಟ್ಟಯ್ಯ, ನೋಡಕ್ಕೆ ಒಳ್ಳೆ ಓತಿಕೇತನ್ ತರ ಇದೆಯಾ, ನನ್ಗೆ ಆವಾಜ್ ಆಗ್ತೀಯಾ? ಏಯ್, ಮಚ್ಚಿಡ್ದಿದ ತಕ್ಷಣ ನೀನೇನು ದೊಡ್ಡ ಮಚ್ಚೇಶ್ವರ ಅನ್ಕೊಂಡ? ನಿನ್ನಂತ ಜುಟ್ಟು ನನ್ನ ಮಕ್ಕಳನ್ನ ಎಷ್ಟು ಜನ ನೋಡಿಲ್ಲ ನಾನು. ನೀನೆಷ್ಟು ಜನರನ್ನ ಬೇಕಾದ್ರೂ ನೋಡಿರ್ಬೋದು, ಆದ್ರೆ ನನ್ನನ್ನು ನೋಡಿರಲ್ಲ. ಇನ್ನೊಂದು ಹೆಜ್ಜೆ ಇಟ್ಟು ನೋಡೋ, ಆಮೇಲೆ ನಾನು ಹೇಳ್ದಂಗೆ ಮಾಡ್ತೀನಿ. ಆಮೇಲೆ ನಿನ್ನ ಹೆಣನ ಈ ನಾಯಿಗಳು ಹೊತ್ಕೊಂಡು ಹೋಗ್ಬೇಕಾಗತ್ತೆ. ಅಬ್ಬಾ, ಇಂಥ ಡೈಲಾಗ್ಗಳನ್ನೆಲ್ಲ ಸಿನಿಮಾಗಳಲ್ಲಿ ಕೇಳಿದ್ದೆ, ನೋಡಿದ್ದೆ. ಈಗ ನಿನ್ನಂತ ಕಡ್ಡಿ ಪೈಲ್ವಾನ್ ಹತ್ರ ಕೇಳಂಗಾಯ್ತು. ನೋಡು ಬೇಟಯ್ಯ, ಒಳಗಡೆ ಹೋಗೋದಿಕ್ಕೆ ದಾರಿ ಬಿಟ್ರೆ ಸರಿ, ಇಲ್ದೆ ಹೋದ್ರೆ ಕಣ್ಣು ಕಾಣಿಸ್ದೆ ಇಲ್ದಿರೋ ಭಗವಂತ ಬಂದ್ರು ನಿನ್ನ ಕಣ್ಣು ಮುಚ್ಚೋದಿನ್ನ ತಡೆಯಕ್ಕಾಗಲ್ಲ. ಏನು ಹೆದರ್ಸ್ತಾ ಇದ್ಯಾ? ಈ ನಿನ್ ಬೆದರಿಕೆಗೆಲ್ಲ ಜಗ್ಗೋ ಮಗ ಅಲ್ಲ ನಾನು. ಬಗ್ದೇರ ಕಬ್ನಾನೆ ಬಗ್ಸ ನನ್ ಮಗ ನಾನು. ಉಸಿರತ್ತಬಾರ್ದು. ರುದ್ರ, ಏಯ್, ನನ್ ಜೊತೆನೆ ಆಟ ಆಡ್ತೀಯಾ? ಒಂದೇ ಒಂದ್ ಏಟು ಗೋಡೆ ಮೇಲೆ ಫೋಟೋ ಹಾಕೋಗ್ಬಿಡ್ತೀಯ. ಅಣ್ಣ, ನಿಮ್ ಕೈ ಮುಗಿತೀನಿ, ಅಪ್ಪಂಗ ಹುಷಾರಿಲ್ಲ, ಅವ್ರಿಗೇನು ಮಾಡಬೇಡಿ, ಬಿಟ್ಬೇಡಿ. ರುದ್ರ, ನಿಂದ ಅಮ್ಮಯ್ಯ ಅಂತೀನಿ, ಬಿಟ್ಬಿಡು ಬಿಟ್ಬಿಡು. ರುದ್ರಣ್ಣ, ನಿಂದ ಅಮ್ಮಯ್ಯ. ರುದ್ರ, ಕನ್ಯಾ ಕುಮಾರಿ, ನೀನು ಹೀಗೆಲ್ಲ ಕೈ ಮುಗಿಯೋದು ನನ್ನಿಂದ ನೋಡಕ್ಕಾಗಲ್ಲ. ನಾನು ಹೇಳಿದ ಕೆಲಸ ಮಾಡ್ತೀನಿ ಅಂತ ಹೇಳು. ಈಗ್ಲೇ ನಿಮ್ಮಪ್ಪನ್ ಬಿಟ್ಬಿಡ್ತೀನಿ. ಏಯ್, ನಾನು ಪ್ರಾಣ ಬೇಕಾದ್ರೂ ಬಿಡ್ತೀನಿ, ಆದ್ರೆ ನೀನ್ ಹೇಳಿದ್ದನ್ನ ಮಾಡಲ್ಲ. ಏ ರುದ್ರ, ನೀನ್ ತಪ್ಪು ಮಾಡ್ತಾ ಇದೀಯಾ. ನನ್ನ ಮಗಳ ಕೈ ಬಿಡೋ. ಬಿಡೋ ಅವಳನ್ನ. ಈ ರುದ್ರನ್ನೇ ಎದುರಾಕೊಂಡವನ್ನ ಹೇಗೋ ಸುಮ್ಮನೆ ಬಿಡಕ್ಕಾಗತ್ತೆ? ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಿಲ್ಲ ಅಂತ ಮಾಡ್ಕೊಂಡವ್ರು ನೀವು. ಈಗ ನಾನು ಕಾಟ ಕೊಡದೆ ಇದ್ರೆ ನನ್ಗೇನೋ ಬೆಲೆ ಇರ್ತದೆ?
ಚಮ್ಮ ನಾನ್ ನಿನಗೆ ಅವತ್ತೇ ಹೇಳಿದ್ದೆ ಇವ್ರ ಸವಾಸಕ್ಕೆ ಬರ್ಬೇಡ ಅಂತ. ಬಂದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನ್ನ ದೃಷ್ಟಿಲಿ ಈ ಮನೆಗೆ ನಾನು ಏನು ಇಲ್ಲದೆ ಇರ್ಬೋದು, ಆದ್ರೆ ನಾನು ಈ ಮನೆ ಮಗ. ಈ ಮನೆ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕಬೇಕು ಅಂದ್ರೆ ನನ್ನನ್ನು ದಾಟಿ ಮುಂದೆ ಹೋಗ್ಬೇಕು. ತಾರಕ್, ನನ್ನ ಕೈ ಬಿಡು. ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಇವ್ರ ತಂಟೆಗೆ ಬರ್ಬೇಕು ಅಂದ್ರೆ ಚೆನ್ನಾಗಿತ್ತಾ? ಯಾರು ಹೇಳೋರ್ ಕೇಳೋರ್ ಇಲ್ಲ ಅಂತನಾ? ಕಾಯೋ ದೇವ್ರು ಕಣ್ಣಿಗೆ ಕಾಣಿಸಲ್ಲ ಅಂತಾನೆ ನನ್ನಂತವ್ರನ್ನ ಇವ್ರಿಗೆ ಸೃಷ್ಟಿ ಮಾಡಿರೋದು. ಅಂಥದ್ರಲ್ಲಿ ನಿನ್ನನ್ನ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಅಣ್ಣ, ಇವ್ರ ಪಾಡಿಗೆ ಇವ್ರಿದ್ರು ಇವ್ರ ಮೇಲೆ ಏನಕ್ಕೆ ದ್ವೇಷ ಸಾಧಿಸ್ತಾ ಇದ್ದೀರಾ? ನಾವ್ ನೆಮ್ಮದಿಯಾಗಿರೋದು ನಿಮಗೆ ಇಷ್ಟನೇ ಇಲ್ವಾ? ನಿನ್ನೆ ನೆಮ್ಮದಿ ಕಟ್ಕೊಂಡು ನನ್ಗೇನಾಗಬೇಕು? ನನ್ಗೆ ಅವಮಾನ ಮಾಡಿ ಜೈಲಿಗೆ ಕಳಿಸೋರು ನೀವು ನನ್ ಕಣ್ಮುಂದೆ ಇರಬಾರ್ದು. ನೀವ್ ಮಾಡಿರೋ ತಪ್ಪಿಗೆ ನೀವ್ ಜೈಲಿಗೆ ಹೋದ್ರೆ ನಾವೇನ್ ಮಾಡೋದಕ್ಕಾಗತ್ತೆ? ನಾವೇನ್ ಬೇಕು ಅಂತ ನಿಮ್ಮನ್ನ ಕಳ್ಸಿದ್ವಾ?